ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ಅವಲಕ್ಕಿ ಬಿಸಿಬೇಳೆ ಬಾತ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬ ಸುಲಭವಾಗಿ ಮಾಡ್ಕೋಬೋದು. ನೋಡ್ಕೊಳ್ಳಿ, ತೋರಿಸ್ತೀನಿ. ಇಲ್ಲಿ ನೋಡಿ, ನಾನು 1/4 kg ತೊಗರಿಬೇಳೆನ ಕುಕ್ಕರ್ಗೆ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಬಟಾಣಿ ಕಾಳು ನೆನೆಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ಹುಣಸೆಹಣ್ಣು ನೆನೆಹಾಕಿದ್ದೀನಿ. ಹಾಗೆ ಇಲ್ಲಿ 1/2 ಟೀ ಸ್ಪೂನು ಸಾಸಿವೆನೂ ಜೀರಿಗೆನೂ, ಇಲ್ಲಿ ಇಂಗು ಹಾಗೆ ಅರಿಶಿನ ಇಟ್ಕೊಂಡಿದ್ದೀನಿ 1/2 ಟೀ ಸ್ಪೂನು, ಇಲ್ಲಿ 1.5 ಸ್ಪೂನು ಅಚ್ಚ ಖಾರದ ಪುಡಿ, ಹಾಗೆ ಇಲ್ಲಿ ಬಿಸಿಬೇಳೆ ಬಾತ್ ಪೌಡ್ರ್ ತೊಗೊಂಡಿದ್ದೀನಿ ನೋಡಿ. ಇಲ್ಲ ಅಂತಂದರೆ ನಿಮ್ಮ ಹತ್ರ ಯಾವುದಿದೆಯೋ ಅದು ಮಸಾಲ ತೊಗೋಬೋದು. ಇಲ್ಲಿ ಬೆಲ್ಲ ಸ್ವಲ್ಪ, 2 ಕಪ್ಪು ಅವಲಕ್ಕಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ, 1/2 ಕ್ಯಾಪ್ಸಿಕಮ್ಮು, ಹಾಗೆ ಸ್ವಲ್ಪ ಕ್ಯಾರೆಟು, ಇಲ್ಲಿ 1 ಮೀಡಿಯಮ್ ಸೈಜು ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಉದ್ದುದ್ದ ಹೆಚ್ಚಿರುವಂಥ ಈರುಳ್ಳಿ 1 ಮೀಡಿಯಮ್ ಸೈಜು, ಹಾಗೆ ಇಲ್ಲಿ ಕರಿಬೇವಿನ ಸೊಪ್ಪು, ಕಟ್ ಮಾಡಿ ಇಟ್ಕೊಂಡಿರುವಂಥ 1 ಟೊಮ್ಯಾಟೊ ಹಣ್ಣು, ಒಗ್ಗರಣೆಗೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೆಲ್ಲ ಐಟಮ್ ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ನೋಡಿ, ನಾನೊಂದು ಬೌಲ್ ಇಟ್ಕೊಂಡಿದ್ದೀನಿ. ಆ ಬೌಲಿಗೆ ನಾನು 2 ಕಪ್ಪು ಅವಲಕ್ಕಿ ಏನು ತೊಗೊಂಡಿದ್ನಲ್ಲ, ಮೀಡಿಯಮ್ ಅವಲಕ್ಕಿ ತೊಗೊಂಡಿದ್ದೀನಿ ನಾನು. ಮೀಡಿಯಮ್ ಅವಲಕ್ಕಿಗೆ 2 ಬೌಲ್ ಹಾಕಿದ್ದೀನಿ. ಅದಕ್ಕೇ ನಾನು 1 ಗ್ಲಾಸ್ ನೀರು ಹಾಕ್ತೀನಿ ನೋಡಿ. ಮುಳುಗುವಷ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ತೊಳ್ಕೊತೀನಿ ಅವಲಕ್ಕಿನ. ಆ ನೀರನ್ನೆಲ್ಲ ಒಂದು ಲೋಟಕ್ಕೆ ಬಸ್ಕೊಂಡ್ಬಿಡ್ತೀನಿ, ಎಲ್ಲ ತೆಕ್ಕೊಂಡ್ಬಿಡ್ತೀನಿ ನೀರು ನೋಡಿ. ಇವಾಗ ನೀರು ತೆಕ್ಕೊಂಡಿದ್ದಾಯಿತು. ಒಂದು 2 ನಿಮಿಷ ನೆನೆಯಲಿ ಅದು. ನಾನೆಲ್ಲ ಫ್ರೈ ಮಾಡ್ಕೊಳ್ಳೋವರೆಗೂ ಸಾಕು, ನೆನೆಯುತ್ತೆ. ನೋಡಿ, ಈ ಕಡೆ ಒಂದು ಕಡಾಯಿ ಇಟ್ಕೊಂಡು ಗ್ಯಾಸ್ ಆನ್ ಮಾಡಿದ್ದೀನಿ. ಹಾಗೆ ಎಣ್ಣೆ ಹಾಕ್ಕೊತೀನಿ ನೋಡಿ, 3 ರಿಂದ 4 ಸ್ಪೂನು. ಹಾಗೆ ಅದಕ್ಕೆ ಸಾಸಿವೆನೂ ಜೀರಿಗೆನೂ ಹಾಕ್ತಾಯಿದ್ದೀನಿ. ಸಾಸಿವೆ ಜೀರಿಗೆ ಸಿಡಿಬೇಕು ನೋಡಿ, ಸಿಡಿತಾ ಇದೆ ಸಾಸಿವೆ ಜೀರಿಗೆ. ಇವಾಗ ಆಲೂಗಡ್ಡೆ ಹಾಕ್ಕೊತೀನಿ ನೋಡಿ. ಆಲೂಗಡ್ಡೆ ಒಂದು ಸ್ವಲ್ಪ ಜಾಸ್ತಿ ಬೇಯಬೇಕಲ್ಲ, ಅದಕ್ಕೋಸ್ಕರ ಮೊದಲು ಆಲೂಗಡ್ಡೆ ಹಾಕ್ಕೊತೀನಿ. ಹಾಗೆ ಕ್ಯಾರೆಟು ನೋಡಿ, ಕ್ಯಾರೆಟು ಹಾಕ್ಕೊತೀನಿ. ಸ್ವಲ್ಪ ಎಲ್ಲನೂ ಫ್ರೈ ಮಾಡ್ಕೊತೀನಿ. ಇವಾಗ ನಾನು ಬೀನ್ಸ್ ಹಾಕ್ಕೋತೀನಿ ನೋಡಿ. ಅದನ್ನು ಫ್ರೈ ಮಾಡ್ಕೋತೀನಿ ಒಂದು ಸ್ವಲ್ಪ. ಬೀನ್ಸು, ಆಲೂಗಡ್ಡೆ, ಕ್ಯಾರೆಟು ಫ್ರೈ ಆಗಿದ್ದಾಯಿತು. ಇವಾಗ ಕ್ಯಾಪ್ಸಿಕಮ್ ಹಾಕ್ಕೋತೀನಿ ನೋಡಿ. ಅದು ಒಂದು ಸ್ವಲ್ಪ ಫ್ರೈ ಮಾಡೋಣ. ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊತೀನಿ ನೋಡಿ. ಈರುಳ್ಳಿ ಹಾಕ್ಕೋತೀನಿ. ಅದು ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ನೋಡಿ. ಟೊಮ್ಯಾಟೊ ಹಣ್ಣು ಹಾಕಿದೆ, ಅದನ್ನು ಚೆನ್ನಾಗಿ ಫ್ರೈ ಆಗಲಿ ಎಲ್ಲನೂ. ನಾನು ತರಕಾರಿ ಯಾವುದೇ ತೊಗೊಂಡಿದ್ದೀನೋ ಅದನ್ನೇ ತೊಗೋಬೇಕಂತೇನಿಲ್ಲ. ನಿಮ್ಮ ಮನೆಯಲ್ಲಿ ಯಾವ ತರಕಾರಿ ಅವೈಲೇಬಲ್ ಇರುತ್ತೋ ಅದನ್ನು ತೊಗೊಂಡ್ರೆ ಸಾಕು ನೋಡಿ. ಎಲ್ಲನೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಗ್ರೀನ್ ಕಲರ್ ಇದೆ, ಆರೆಂಜ್ ಇದೆ, ರೆಡ್ ಇದೆ, ವೈಟ್ ಇದೆ. ಇವಾಗ ಬಟಾಣಿ ಕಾಳು ಹಾಕ್ಕೊತೀನಿ ನೋಡಿ, ನೆನೆಸಿರುವಂಥ ಬಟಾಣಿ ಕಾಳು. ನಾನೇನು ಕುಕ್ಕರ್ಗೆ ಹಾಕ್ಬಿಟ್ಟು ಬೇಯಿಸಿಲ್ಲ, ಹಾಗೆ ಡೈರೆಕ್ಟಾಗಿ ನೆನೆಸಿದ್ದ ಹಾಕ್ತಾಯಿದ್ದೀನಿ. ಇವಾಗ ಹುಣಸೆಹಣ್ಣು ನೀರು ಹಾಕ್ತಾಯಿದ್ದೀನಿ ನೋಡಿ. ಉಪ್ಪು ರುಚಿಗೆ ತಕ್ಕಷ್ಟು,
ಇವಾಗ ಇಂಗು ಅರಿಶಿನ ಹಾಕ್ತಾಯಿದ್ದೀನಿ. ಇಂಗು ಆಪ್ಷನಲ್ಲು, ಬೇಕೆ ಅಂತ ಏನಿಲ್ಲ. ಹಾಗೆ ನಾನು ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಯಾವ ಮಸಾಲೆ ಇದೆಯೋ ಅದನ್ನೇ ತೊಗೋಬೋದು. ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಯಾವ ಮಸಾಲೆ ಇದೆಯೋ ತೊಗೋಬೋದು. ಬಿಸಿಬೇಳೆ ಬಾತ್ ಆದರೂ ತೊಗೋಬೋದು, ನಿಮ್ಮ ಹತ್ರ ಇರೋ ಮಸಾಲೆನಾದರೂ ತೊಗೋಬೋದು. ನಾನು ಮನೆಯಲ್ಲಿ ಮಾಡ್ಕೊಂಡಿರೋಂಥ ಮೆಣಸಿನ ಪುಡಿ ಹಾಕಿದ್ದೀನಿ. ನಿಮಗೆ ಯಾವ್ದು ಹಾಕ್ಕೋಬೇಕೋ ಅದನ್ನ ಹಾಕ್ಕೊಳ್ಳಿ, ಪರವಾಗಿಲ್ಲ. ಸ್ವಲ್ಪ ಬೆಲ್ಲ ಹಾಕ್ತೀನಿ. ಹುಳಿ ಹುಳಿ, ಸಿಹಿ ಸಿಹಿ ಚೆನ್ನಾಗಿರುತ್ತೆ ಬೆಲ್ಲ ಹಾಕಿದ್ರೆ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇವಾಗ ಬೇಯಿಸಿರೋ ಅಂಥ ತೊಗರಿಬೇಳೆ ಮಿಶ್ರಣ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಅದೇ ಪಾತ್ರೆಗೆ ನೀರು ಹಾಕಿಬಿಟ್ಟು ಹಾಕ್ತಾಯಿದ್ದೀನಿ. ಅದು ಕಂಟ್ಕೊಂಡಿರುತ್ತೆ ಪಾತ್ರೆಗೆ. ಸ್ವಲ್ಪ ನೀರು ಹಾಕಿಬಿಟ್ಟು ಹಾಕಿದೆ ನೋಡಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ ನೋಡಿ ಮಿಕ್ಸ್ ಮಾಡಿದ್ದಾಯಿತು. ನೆನೆಸಿಟ್ಕೊಂಡಿರೋಂಥ ಅವಲಕ್ಕಿ, ತೊಳೆದು ನೆನೆಸಿದ್ನಲ್ಲ, ಆ ಅವಲಕ್ಕಿ ಹಾಕ್ತಾಯಿದ್ದೀನಿ ನಾನಿಲ್ಲಿ ನೋಡಿ. ಒಂದೊಂದು ಗಂಟಿದ್ರೂ ಅಲ್ಲಿ ಒಡ್ಕೊಳ್ಳುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ. ಎಲ್ಲರೂ ನಾರ್ಮಲ್ ಅನ್ನದ ಬಿಸಿಬೇಳೆ ಬಾತ್ ಮಾಡಿರ್ತಾರೆ. ಈ ಥರ ಮಾಡೋದು ಕಡಿಮೆ ನೋಡಿ. ಒಂದು ಸ್ವಲ್ಪ ನೀರು ಹಾಕ್ಕೊತೀನಿ ನೋಡಿ. ನಿಮಗೆ ತಿಕ್ನೆಸ್ ಎಷ್ಟು ಬೇಕು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಬಿಸಿಬೇಳೆ ಬಾತು ತಿಳುವು ಇದ್ರೇ ಚೆನ್ನಾಗಿರುತ್ತೆ. ಹಂಗಾಗಿ ನಾನು ಒಂದು ಸ್ವಲ್ಪ ತಿಳುವೇ ಮಾಡ್ಕೊತೀನಿ ನೋಡಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತೀನಿ. ನಾರ್ಮಲ್ ಅನ್ನದಿಂದ ಮಾಡಿರೋ ಬಿಸಿಬೇಳೆ ಬಾತು ಎಲ್ಲರೂ ಮಾಡ್ತಾರೆ. ಇದು ಅವಲಕ್ಕಿ ಬಿಸಿಬೇಳೆ ಬಾತ್ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ. ನೀವು ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಚೆನ್ನಾಗಿ ಕುದೀತಾ ಇದೆ ಇವಾಗ. ಇವಾಗ ಬೆಂದಿದ್ದಾಗಿದೆ. ಮೇಲೆ ಒಂದು ಲಿಡ್ ಮುಚ್ಚಿ ಉಮ್ಗೊಯ್ಯಕ್ಕೆ ಬಿಡ್ತೀನಿ ನೋಡಿ. ನೋಡಿ, ಟೇಸ್ಟಿಯಾಗಿರುವಂತಹ ಅವಲಕ್ಕಿ ಬಿಸಿಬೇಳೆ ಬಾತ್ ತಿನ್ನೋದಕ್ಕೆ ರೆಡಿಯಾಗಿದೆ.